ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಉಗ್ರೇಶ್ ಅಭಿಮಾನ ಬಳಗದಿಂದ ಏನು ತಾಲೂಕಿನ ಒಂದು ಆರೋಗ್ಯ ತಪಾಸಣೆ ಏನು ನಾವು 1ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ನಮ್ಮ ಉಗ್ರೇಶ್ ಅಣ್ಣರ ಬರ್ತ್ಡೇ ಇರೋದರಿಂದ 1/1/2025 ಬುಧವಾರದಂದು ದಯಮಾಡಿ ನಮ್ಮ ತಾಲೂಕಿನ ಜನ ಈ ಒಂದು ಸದುಪಯೋಗ ಪಡ್ಕೊಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಮ್ಮ ಶ್ರೀದೇವಿ ಮೆಡಿಕಲ್ ಹಾಸ್ಪಿಟ್ಲ್ ಕಡೆಯಿಂದ ನಮ್ಮ ಪ್ರದೀಪ್ ಕುಮಾರ್ ಡಾಕ್ಟ್ರು ಬಂದಿದ್ದಾರೆ. ಅವತ್ತಿನ ದಿವಸ ಅಂದರೆ 1ನೇ ತಾರೀಕಿನ ದಿವಸ ಯಾವ ಥರ ಟ್ರೀಟ್ಮೆಂಟಿನ ವಿಚಾರ ಬಗ್ಗೆ ನಮ್ಮ ಪ್ರದೀಪ್ ಕುಮಾರ್ ಸರ್ ಹೇಳ್ತಾರೆ. ಹಾಗಾಗಿ ಅವತ್ತಿನ ಇಡೀ ನಮ್ಮ ತಾಲೂಕಿನ ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು ಭೇದ ಭಾವ ಇಲ್ಲದೇ, ಯಾಕಂದರೆ ಪಕ್ಷ ಭೇದ ಭಾವ ಇಲ್ಲ, ಯಾಕಂದರೆ ನಮ್ಮ ಉಗ್ರೇಶ್ ಅಣ್ಣರ ಒಂದು ಬರ್ತ್ಡೇ ಪಕ್ಷಾತೀತವಾಗಿ ನಾವು ಮಾಡ್ತಾ ಇರೋದ್ರಿಂದ 1ನೇ ತಾರೀಕು ಎಲ್ಲರೂ ಬುಧವಾರದಿಂದ ಆಗಮನ ಮಾಡಬೇಕು. ಎಲ್ಲರೂ ಆರೋಗ್ಯ ತಪಾಸಣೆ ಸದುಪಯೋಗ ಪಡ್ಕೊಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಥಳ ಬಂದು ಪ್ರೆಸಿಡೆನ್ಸಿ ಪಕ್ಕ ಹೆಲ್ತ್ ಕ್ಯಾಂಪು ಅದೆಲ್ಲ ಅಲ್ಲೇ ಎಲ್ಲರಿಗೂ, ಯಾಕಂದರೆ ಜನಗಳು ಭಾಳ ಜನ ಬರೋ ನಿರೀಕ್ಷೆ ಇಟ್ಟಿದ್ದೀವಿ. ಹಾಗಾಗಿ ಅಲ್ಲೇ ಹೆಲ್ತ್ ಕ್ಯಾಂಪ್ ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಪ್ರೆಸಿಡೆನ್ಸಿ ಪಕ್ಕನೇ ಎಲ್ಲ ಜನಗಳು ಏನು ಕನ್ಫ್ಯೂಸ್ ಆಗೋದು ಬೇಡ. ಪ್ರೆಸಿಡೆನ್ಸಿ ಪಕ್ಕ ಹೆಲ್ತ್ ಕ್ಯಾಂಪ್ ಇರುತ್ತೆ, ಅಲ್ಲೇ ಪಕ್ಕದಲ್ಲೇ ಬರ್ತ್ಡೇ ವ್ಯವಸ್ಥೆನೂ ಮಾಡಿದ್ದೀವಿ ಉಗ್ರೇಶ್ ಅಣ್ಣವ್ರದ್ದು. ಹಾಗಾಗಿ ಎಲ್ಲರೂ ಅಲ್ಲೇ ಬರಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನದ ಉಪಹಾರವೂ ಸಹ ಇರುತ್ತೆ. ಎಲ್ಲರೂ 11 ಗಂಟೆಗೆ ದಯಮಾಡಿ ಎಲ್ಲರೂ ಭಾಗವಹಿಸ್ಬೇಕಂದು ಈ ಸಂದರ್ಭಕ್ಕೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಕಡೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ, ಮತ್ತು ಬ್ರಾಡ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ, ಕಾರ್ಡಿಯಾಲಜಿ, ಆಂಕಾಲಜಿ, ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ, ಮತ್ತು ಆಲ್ ಸೂಪರ್ ಸ್ಪೆಷಾಲಿಟೀಸು, ಪ್ಲಾಸ್ಟಿಕ್ ಸರ್ಜರಿ ಆಗಿ, ಯೂರಾಲಜಿ ಆಗಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಸಿಮ್ಲರ್ಲಿ ಬ್ರಾಡ್ ಸ್ಪೆಷಾಲಿಟೀಸ್ ಎಲ್ಲ ಇದ್ದಾರೆ. ಸೊ ನಮ್ಮ ಸಾಹೇಬರು ಡಾಕ್ಟರ್ MR ಹುಲ್ನಾಯ್ಕರವರು ಶ್ರೀದೇವಿ ಹಾಸ್ಪಿಟಲಿಂದ ಎಲ್ಲ ಬಡವರಿಗೂ, ಎಲ್ಲ ತಾಲೂಕಲ್ಲಿ, ಎಲ್ಲ ಹಳ್ಳಿಯೆಲ್ಲ ಜನರಿಗೆಲ್ಲ ರೀಚ್ ಆಗಬೇಕು ಅಂತ ಒಂದು ಯೋಚನೆ ಮಾಡಿ ಶ್ರೀದೇವಿ ಹಾಸ್ಪಿಟಲ್ ಅವರು ಎಸ್ಟಾಬ್ಲಿಷ್ ಮಾಡಿದರು. ಸೊ ಅದೇ ರೀತಿಯಲ್ಲಿ ಈ ಕ್ಯಾಂಪ್ಸ್ ಕಂಡಕ್ಟ್ ಮಾಡೋಕ್ಕೆ ಮೇಯ್ನ್ ಉದ್ದೇಶ ಏನು ಅಂದರೆ, ಇವರು ಒಂದು ಕ್ಯಾಂಪ್ ಕಂಡಕ್ಟ್ ಮಾಡ್ತಾರೆ. ಕ್ಯಾಂಪ್ ಆದಮೇಲೆ ಆ ಜನಗಳನ್ನು ಮತ್ತೆ ಯಾರೂ ನೋಡಲ್ಲ. ಸೊ ನಾವು ಏನು ಕ್ಯಾಂಪ್ ಮಾಡಬೇಕು ಅಂತ ಅಂದರೆ, ಒಂದು ಎಸ್ಟಾಬ್ಲಿಷ್ಮೆಂಟ್ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಅವ್ರಿಗೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿ, ಇವರು ಒಂದು ಕ್ಯಾಂಪ್ ಟೈಮಲ್ಲಿ ಎಲ್ಲ ಸ್ಕ್ರೀನಿಂಗ್ ಮಾಡಿ, ಮತ್ತು ಜನಗಳಿಗೂ ಒಂದು ಶ್ರೀದೇವಿ ಹೆಲ್ತ್ ಕಾರ್ಡ್ ಅಂತ ಆ ಕ್ಯಾಂಪ್ ದಿನ ಒಂದು ಇನಾಗ್ರೇಟ್ ಮಾಡಿ, ಎಲ್ಲರಿಗೂ ಈಗ ಆರೋಗ್ಯಶ್ರೀ ABRK ಕಾರ್ಡ್ ಇರುತ್ತೆ, BPL ಕಾರ್ಡ್ ಇರುತ್ತೆ, ಯಶಸ್ವಿನಿ ಕಾರ್ಡ್ ಇರುತ್ತೆ, ಎಲ್ಲ ಅದರಲ್ಲಿ ಕವರ್ ಆಗುತ್ತೆ ಅಂತಲೂ ಚಾನ್ಸ್ ಏನೂ ಇಲ್ಲ. ಸೊ ಕೆಲವು ಕವರ್ ಆಗುತ್ತೆ, ಕೆಲವು ಕವರ್ ಆಗಲ್ಲ. ಸೊ ಆ ಥರ ಬಡವರಿಗೆಲ್ಲ ಜನಗಳಿಗೆ ರೀಚ್ ಆಗಬೇಕು ಅಂತ ಶ್ರೀದೇವಿ ಹೆಲ್ತ್ ಕಾರ್ಡ್ ಅಂತ ಅವತ್ತು ಒಂದಿನ ನಾವು ಕ್ಯಾಂಪಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಬರೀ ಅವ್ರ ಆಧಾರ್ ಕಾರ್ಡ್ ತೊಗೊಂಡು ಬಂದಿದ್ರೆ ಸಾಕು, ಆ ಹೆಲ್ತ್ ಕಾರ್ಡ್ ಎಲ್ಲರಿಗೂ ಕೊಡ್ತೀವಿ. ಅದು 1 ವರ್ಷದಿಂದ ಯಾವಾಗಲೂ ಅವ್ರು ಒಂದೇ ಸರಿ ಇರಲ್ಲ. ಈಗ ಒಂದು ಕಾಯಿಲೆ ಒಂದು ಸರಿ ಬರುತ್ತೆ, ಇನ್ನೊಂದು ಕಾಯಿಲೆ ಬೇರೆ ಸರಿ ಬರುತ್ತೆ. ಸೊ ಒಂದು ಸರಿ ಕ್ಯಾಂಪ್ ಮಾಡಿದ್ದೀವಿ ಮುಗೀತು ಅಂತಲೂ ಏನೂ ಇಲ್ಲ. 1 ವರ್ಷ ಯಾವಾಗಲೂ ಅವ್ರು ಹಾಸ್ಪಿಟ್ಲ್ ಬಂದು ಆ ಹೆಲ್ತ್ ಕಾರ್ಡ್ ತೋರಿಸಿ, ಆ ಹೆಲ್ತ್ ಕಾರ್ಡಲ್ಲಿ ಕೆಲವು ಫೆಸಿಲಿಟೀಸ್ ಐತೆ. ಫಾರ್ ಎಕ್ಸಾಂಪಲ್ ಬ್ರಾಡ್ ಸ್ಪೆಷಾಲಿಟೀಸ್ಗೆಲ್ಲ ನಾವು ಬೆಡ್ ಚಾರ್ಜು, ಮತ್ತು ಡಾಕ್ಟರ್ ಚಾರ್ಜು, ನರ್ಸ್ ಚಾರ್ಜು, ಊಟ, ಕೆಲವು ಇನ್ವೆಸ್ಟಿಗೇಷನ್ಸು ಎಲ್ಲ ರಾಯಿತಿ ಬರುತ್ತೆ ಆ ಹೆಲ್ತ್ ಕಾರ್ಡ್ ಇದ್ದರೆ. ಸೊ ಅವರು ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀ ಆಗಬೇಕು, ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಈ ಥರ ಬಡವರಿಗೆಲ್ಲ ಒಂದು ಸಹಾಯ ಮಾಡಬೇಕು ಅಂತಲೂ ಹೆಲ್ತ್ ಕಾರ್ಡ್ ಆ ಕ್ಯಾಂಪಲ್ಲಿ ನಮ್ಮ ಉಗ್ರೇಶ್ ಅಣ್ಣ ಅವರು ಎಲ್ಲ ಅವರ ಅಭಿಮಾನ ಸಂಘ ಕಡೆಯಿಂದ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾಯಿದ್ವಿ. ಮತ್ತು ಈ ಹೆಲ್ತ್ ಕ್ಯಾಂಪ್ಗೂ ನಮ್ಮ ಡಾಕ್ಟರ್ಸು ಒಂದು 10 ಜನದಿಂದ 12 ಜನ ಬರ್ತಾರೆ. ಅವಾಗ ಬಂದು ಎಲ್ಲ ಸ್ಕ್ರೀನ್ ಮಾಡಿಬಿಟ್ಟು ಯಾರ್ಯಾರಿಗೆ ಅಡ್ಮಿಷನ್ ಬೇಕು, ಏನು ಸರ್ಜರಿ ಬೇಕು, ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು, ಎಲ್ಲ ಕ್ಯಾಂಪಲ್ಲೇ ನಾವು ಫೈನಲೈಸ್ ಮಾಡೋಕ್ಕಾಗಲ್ಲ. ಬರೀ ಕ್ಯಾಂಪ್ ಅಂದರೆ ಆಯಿತು, BP ಚೆಕ್ ಮಾಡ್ತೀವಿ, ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ, ಹೈಟ್ ಆ್ಯಂಡ್ ವೇಟ್ ಚೆಕ್ ಮಾಡ್ತೀವಿ, ಏನೋ ಒಂದು ಜನರಲ್ ಚೆಕಪ್ ಆಗುತ್ತೆ ಅಷ್ಟೇ. ಅಷ್ಟು ದೊಡ್ಡ ಎಕ್ವಿಪ್ಮೆಂಟ್ ಎಲ್ಲ ಹಾಸ್ಪಿಟ್ಲಲ್ಲಿ ತೊಗೊಂಡು ಇಲ್ಲಿ ಕ್ಯಾಂಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಚೆಕ್ ಮಾಡಿಕೊಂಡು ಕ್ಯಾಂಪ್ ಆದ ತಕ್ಷಣ ಯಾರು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಅಣ್ಣವ್ರಿಗೆ ಹೇಳಿಬಿಟ್ರೆ, ನೆಕ್ಸ್ಟ್ ಕ್ಯಾಂಪ್ ಆದಮೇಲೆ ಒಂದಿನ ಬಿಟ್ಟು ಇನ್ನೊಂದು ದಿನ ನಾವು ಬಸ್ ಕಳಿಸ್ತೀವಿ. ಎಲ್ಲ ಜನ ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಸಿರಾಯಿಂದ ಅಲ್ಲಿ ಬರೋಕ್ಕೆ ಒಂದು 45 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ ಬೆಳಿಗ್ಗೆ ಬಸ್ ಕ್ಯಾಂಪ್ ಸೈಟಿಗೆ ಕಳಿಸ್ತೀವಿ, ಅವ್ರು ಜನರೆಲ್ಲ ಪಿಕ್ ಮಾಡಿಕೊಂಡು ಮತ್ತೆ ಅಲ್ಲಿ ಚೆಕ್ ಮಾಡಿಕೊಂಡು ವಾಪಸ್ ಬಿಡ್ತೀವಿ. ಸೊ ಯಾರ್ಯಾರು ಕ್ಯಾಂಪಲ್ಲಿ ಅಟೆಂಡ್ ಆಗ್ತಾರೋ ಅವರೆಲ್ಲರದು ಆಧಾರ್ ಕಾರ್ಡ್ ತೊಗೊಂಡು ಬನ್ನಿರಿ, ಹೆಲ್ತ್ ಕಾರ್ಡ್ ಉಪಯೋಗ ಮಾಡ್ಕೊಳ್ಳಿ. ಸೊ ಈ ಹೆಲ್ತ್ ಕ್ಯಾಂಪಲ್ಲಿ ಪೀಡಿಯಾಟ್ರಿಕ್ ಡಾಕ್ಟರ್ಸು ಬರ್ತಾಯಿದ್ರು, ಗೈನಿಕಾಲಜಿಸ್ಟು ಬರ್ತಾಯಿದ್ರು, ಸರ್ವೈಕಲ್ ಆಂಕಾಲಜಿಸ್ಟು ಬರ್ತಾರೆ. ಸೊ ಏನಾಗಲಿ ರೋಮ್ ಕ್ಯಾನ್ಸರ್ ಆಗಿ ಇದಾಗಿ ಎಲ್ಲ ಫೆಸಿಲಿಟಿ ಡಾಕ್ಟರ್ಸು 1ನೇ ತಾರೀಕು ನಿಮ್ಮ ಸಿರಾಕೆ ಬರ್ತಾಯಿದ್ರು. ಸೊ ಎಲ್ಲ ಜನಗಳು ಬಂದು ಅದು ತೋರಿಸ್ಕೊಂಡು, ತಪಾಸಣೆಯಲ್ಲಿ ತೋರಿಸ್ಕೊಂಡು
ಅವ್ರ ಹೆಲ್ತ್ ಕಾರ್ಡ್ ರಿಸೀವ್ ಮಾಡಿಕೊಂಡು ಮತ್ತು ಹಾಸ್ಪಿಟ್ಲ್ಗೆ ಯಾವಾಗಲೂ ಚೆಕಪ್ ಆಗಿ ಏನು ಇದ್ದರೆ ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಸಂಘ ಅಧ್ಯಕ್ಷರಿಗೂ ಎಲ್ಲರಿಗೂ ಇರುತ್ತೆ ಅಂತಲೂ, ಯಾಕೆಂದರೆ ಅವರು ಒಂದೇ ಯೋಚನೆ ಮಾಡ್ತಾರೆ, ನಮ್ಮ ಸಿರಾ ತಾಲೂಕಲ್ಲಿ ಯಾರಿದ್ದಾರೋ ಅವ್ರಿಗೆ ಒಳ್ಳೆ ಹೆಲ್ತ್ ಆಗಬೇಕು ಅಂತಲೂ. ಸೊ ಅದೇ ಯೋಚನೆ ಮಾಡಿಕೊಂಡು ನಾವು ಒಂದು ಸರ್ವಿಸ್ ಕಾಂಟ್ರಿಬ್ಯೂಷನ್ ಕೊಡೋಣ. ನಮ್ಮ MR ಹುಲ್ನಾಯ್ಕರ್ ಸಾಮಾರು ಡ್ರೀಮು ಏನಂದರೆ ಎಲ್ಲರಿಗೂ ಚೆನ್ನಾಗಿ ಒಂದು ತಪಾಸಣೆ ಮಾಡಿಬಿಟ್ಟು ಆರೋಗ್ಯ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೂ ಮನಸ್ಸಲ್ಲಿದೆ. ಸೊ ಅದೇನೇ ನಾನು ತಾವೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಆರ್ ಉಗ್ರೇಶ್ ಅಣ್ಣವರು ಅಂದರೆ ಈ ತಾಲೂಕಿನಲ್ಲಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಪ್ರತಿಯೊಂದು ಹಳ್ಳಿನಲ್ಲೂ ಇದ್ದಾರೆ, ಪ್ರತಿಯೊಂದು ಪಕ್ಷದಲ್ಲೂ ಇದ್ದಾರೆ. ಹಾಗಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಂದು ಈ ತಾಲೂಕಲ್ಲಿ ಅತಿ ಹೆಚ್ಚು ಗ್ರಾಮೀಣ ಒಂದು ಭಾಗದಿಂದ ಬರುವಂಥ ಜನರಿದ್ದಾರೆ, ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಒಂದು ಆರೋಗ್ಯ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡುವುದರ ಮೂಲಕ ಅದನ್ನು ಒಂದು ಯಶಸ್ವಿಯಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಅವರು ಆರ್ ಉಗ್ರೇಶ್ ಅಂದರೆ ಈ ತಾಲೂಕಲ್ಲಿ ಏಕಾಏಕಿ ಉದ್ಭವ ಆದಂಥ ಒಬ್ಬ ನಾಯಕ ಅಲ್ಲ. ಯಾಕಂದರೆ ಒಂದು ಗ್ರಾಮ ಪಂಚಾಯಿತಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಬಡ ಕುಟುಂಬದ ಒಬ್ಬ ಮಣ್ಣಿನ ಮಗ ಈ ತಾಲೂಕಿನ ಒಬ್ಬ ಒಂದು ವಿಧಾನಸಭಾ ಸದಸ್ಯರ ಒಂದು ಸ್ಥಾನಕ್ಕೆ ಪೈಪೋಟಿ ಕೊಡುವಷ್ಟು ಮಟ್ಟಿಗೆ ಓದಿದ್ದು ಈ ತಾಲೂಕಿನ ಒಂದು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದಿವಂಗತ ಸತ್ಯನಾರಾಯಣಪ್ಪನವ್ರ ನಂತರ ಒಬ್ಬ ರೈತ ಕುಟುಂಬದಲ್ಲಿ ಬೆಳೆದಂಥ ಒಂದು ದೈತ್ಯ ಒಂದು ಪ್ರತಿಭೆ ಅಂದರೆ ಅದು ಆರ್ ಉಗ್ರೇಶ್ ಅಣ್ಣ ಎನ್ನುವಂಥದ್ದು. ಯಾಕಂದರೆ ಇವತ್ತು ಸೋತಿದ್ರು ಅವರು ಮನೇಲಿ ಕೂತಿಲ್ಲ. ಯಾಕಂದರೆ ಯಾರೇ ಆಗಲಿ ಹೇಳ್ರಿ, ಬಡವರು ಬಗ್ಗರು ಅವರ ಒಂದು ಏನೋ ಒಂದು ಹಾಸ್ಪಿಟ್ಲು ಕಾರ್ಯಕ್ರಮ ಅಂದರೆ ನೇರವಾಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾರೇ ಒಂದು ಜಗಳ ಆಯಿತು, ಒಂದು ಒಡೆದಾಟ ಆಯಿತು ಅಂದರೆ ಅದನ್ನು ನ್ಯಾಯ ಮಾಡೋದ್ರ ಮೂಲಕ ಬಗೆಹರಿಸೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆಲ್ಲ ಒಂದು ನ್ಯಾಯವನ್ನು ಕೊಡಿಸುವಂಥದ್ದು. ಮತ್ತು ಬಡವ್ರು ಎಲ್ಲೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿರ್ತಾರೆ ಮನುಷ್ಯ. ಹಾಗಾಗಿ ಆ ಮನುಷ್ಯನಿಗೆ ಒಳ್ಳೆಯದಾಗಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ, ಅಧಿಕಾರ ಸಿಗಲಿ, ಜನಸೇವೆ ಮಾಡುವಂಥ ಒಂದು ಅವಕಾಶ ಹೆಚ್ಚೆಚ್ಚು ಸಿಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾನೆ. ಈ ತಾಲೂಕಿನ ಎಲ್ಲ ಬಡ ಜನತೆ ಮತ್ತು ಏನು ಇಕ್ಕಟ್ಟಿನಲ್ಲಿರುವಂಥ ಒಂದು ದುಡ್ಡಿನ ಸಮಸ್ಯೆ ಇರುವಂಥ ಏನು ಪೇಷಂಟ್ಗಳಿದ್ದಾರೆ, ರೋಗಿಗಳಿದ್ದಾರೆ, ಈ ಸಂದರ್ಭದಲ್ಲಿ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಂಡು ಈ ಏನು ನಮ್ಮ ನುರಿತ ವೈದ್ಯರು ಬರ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಚಿಕಿತ್ಸೆಗೆ ಅವರು ಅಣಿಯಾಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾನು ವಿಶೇಷವಾಗಿ ಉಗ್ರೇಶ್ ಅಣ್ಣವ್ರಿಗೆ ಏನಪ್ಪ ಹೇಳ್ತಾ ಇರೋದು ಅಂದರೆ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬಡವರ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗಲಿ, ಅವರು ಹೆಚ್ಚೆಚ್ಚು ಬಡವರ ಬಗ್ಗೆ ಕಾಳಜಿಯನ್ನು ಹೊಂದಲಿ. ಹೆಂಗೆ ಇವತ್ತು ಈ ತಾಲೂಕಲ್ಲಿ ಸೋತ್ರೂ ಮನೆಗಿಲ್ಲ ಅಂದರೆ ಅವರ ಬಡವರ ಒಂದು ಬಗ್ಗೆ ಇರುವಂಥ ಕಾಳಜಿ, ಬಡವರ ಬಗ್ಗೆ ಇರುವಂಥ ತುಡಿತ, ಸದಾ ಹಸನ್ಮುಖಿಯಾಗಿ ಬಡವರ ಜೊತೆ ಮತ್ತು ವಿಶೇಷವಾಗಿ ಈ ತಾಲೂಕಿನ ಹಿಂದುಳಿದ ವರ್ಗದ ಜನರ ಜೊತೆ ಒಡನಾಟ ಇದೆ. ಅದು ಬಹಳ ಮುಖ್ಯ. ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ವರ್ಗ ಭೇದ ಇಲ್ದಲೇ ಎಲ್ಲ ಜನಸಾಮಾನ್ಯರ ಒಬ್ಬ ನಾಯಕನಾಗಿ ಹೊರಹೊಮ್ಮಿರುವಂಥದ್ದು. ನಮ್ಮಂಥ ಒಂದು ಬಡ ಒಂದು ಹುಡುಗರಿಗೂ ರಾಜಕೀಯಕ್ಕೆ ಬರಲಿಕ್ಕೆ ಇವತ್ತು ಪ್ರೇರಣೆ ಆಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾನೆ. ದಿನಾಂಕ 1/1/2025 ಆರೋಗ್ಯ ತಪಾಸಣೆಗೆ ಬರುವಂಥ ಒಂದು ಜನರು ಸರಿಯಾಗಿ 11 ಗಂಟೆಗೆ ಬಂದು ತಮ್ಮ ಆಧಾರ್ ಕಾರ್ಡು ತೆಗೆದುಕೊಂಡು ಬರಬೇಕು. ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ. ಎಲ್ಲರೂ ತಪ್ಪದೆ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು.